ಒಂದು ಶೂಟಿಂಗಲ್ಲಿ ನಾನು ಹಿಂಗೆ ಅಂದೆ ಒಂದು ಸತಿ, ಯಾರೋ ಡೈರೆಕ್ಟ್ ಹೇಳ್ದ ಚೆನ್ನಾಗಿದೆ ಅದು ಯೂಸ್ ಮಾಡಿ ಜಸ್ಟಿನ್ ಅಂತ. ಪ್ರತಿ ಪಿಕ್ಚರು ಮಾಡಿದ್ದೀನಿ ನಾನು ಅದು ಅಂತಂದರು. ಒಂದು 70 ಪಿಕ್ಚರಲ್ಲಿ ಮಾಡಿದೆ ಅದನ್ನ ನಾನು. ರಜನಿಕಾಂತ್ ಅಷ್ಟು ಹಿಟ್ ಆಗ್ತಾ ಇತ್ತು, ಯಾಕೆ ಬೇರೆ ಬೇರೆ ಥರ ಫಿಲ್ಮ್ ಮಾಡೋಕೆ ಹೋದ್ರೆ? ಆಮೇಲೆ ಭಾಷಾ ಥರನೇ ಮಾಡ್ಕೊಂಡಿರ್ಬೋದಾಗಿತ್ತಲ್ಲ. ಏನಂದರೆ ನಾನು ಕಲಾವಿದ ಅಲ್ಲ ಅನ್ಸಕ್ಕೆ ಶುರು ಆಗುತ್ತೆ, ಪ್ರಾಡಕ್ಟ್ ಆಗಿಬಿಡ್ತೀನಿ. ನಿಮ್ಮ ನಿರೀಕ್ಷೆ ಏನಿರುತ್ತೆ, ನಿಮ್ಮ ಅಪೇಕ್ಷೆ ಏನಿರುತ್ತೆ ಅದೇ ಮಾಡಬೇಕು ನಾನು ಅಂದರೆ ಪ್ರಾಡಕ್ಟ್ ಆಗಿಬಿಡ್ತೀನಿ. ನಾನು ಟಿ ವಿ ಕಮರ್ಷಿಯಲ್ ಮಾಡೋದಿಲ್ಲ, ಆ್ಯಕ್ಟಿಂಗ್ ನಂಗೆ ತುಂಬ ಕರೀತಾರೆ, ನಾನು ಅಡ್ವರ್ಟೈಸ್ಮೆಂಟ್ ಮಾಡಲ್ಲ. ನನ್ನ ಒಂದು ಸರ್ತಿ ಕೇಳಿದೆ ಯಾಕೆ ಮಾಡಲ್ಲ ಅಂತ. ನಾನು ಹೇಳಿದೆ ಯಾವುದೋ ಪ್ರಾಡಕ್ಟ್ ನಾನು ಎಂಡಾರ್ಸ್ ಮಾಡಲ್ಲ, ನಾನು ಅದನ್ನ ಬಳಸೋದಿಲ್ಲ, ನಾನು ಯಾಕೆ ಬರಲಿ? ಇದು ಪೆಪ್ಸಿಗೆಲ್ಲ ಮಾಡಲ್ಲ, ನಾನು ಕುಡಿಯಲ್ಲ ಅದನ್ನ, ಯಾಕೆ ನಾನು ಬೇಡ ನನಗೆ. ಅದು ನಾವು ಮೋಟರ್ ಸೈಕಲ್ ಓಡಿಸಿಲ್ಲ, ಈ ಕಾರ್ ಓಡಿಸಲ್ಲ, ಇದನ್ನ ಕೊಂಡ್ಕೊಳ್ಳಲ್ಲ, ನಾ ಯಾತಿಗೆ ಜನಕ್ಕೆ ಇದು ಕೊಂಡ್ಕೊಳ್ಳಿ ಅಂತ ನಾನು ಹೇಳಬೇಕು? ನಾನು ಬರೋದಿಲ್ಲ ಅಂದೆ. ಇಲ್ಲ ನೀವು ಪಾತ್ರ ಅಲ್ವಾ ಅಂತ. ಪಾತ್ರ ಅಂದರೆ ನೀವು ಯಾರನ್ನಾರು ಮಾಡಿಸ್ಬೋದ್ರಿ, ನೀವು ಯಾಕೆ ನಮ್ಗೆ ಹೆಸರಿರೋ ಆ್ಯಕ್ಟ್ರನ್ನ ಕರೆಸ್ತೀರಾ ನೀವು ಅಲ್ವಾ? ಅದಕ್ಕೆ ಮಾಡಲ್ಲ ಅಂತಂದೆ. ಅಂದರೆ ಎಲ್ಲರೂ ಹಂಗಿರ್ಬೇಕು ಅಂತ ನನ್ನ ಮನಸ್ಸಲ್ಲಿ ಹಂಗಿತ್ತು, ಅದಕ್ಕೆ ನಾನು ಮಾಡೋದಿಲ್ಲ. ಇದನ್ನ ನೋಡಿ, ಕಲಾವಿದ ಆಗಿರ್ಬೇಕಂದ್ರೆ ಕಲೆಯಿಂದ ಸಂಪಾದನೆ ಮಾಡೋದು ಕಷ್ಟ. ಈಗ ಬೇರೆ ಯಾವುದೋ ಪ್ರಾಡಕ್ಟ್ ತಯಾರಿಕೆ ಮಾಡ್ತೀರಾ ಅಂತ ಇಟ್ಕೊಳ್ಳಿ, ಜನ ಅಪೇಕ್ಷೆ ಮಾಡಿದಿರೋ ಪ್ರಾಡಕ್ಟ್ ಮಾಡಿದ್ರೆ ನೀವು ಸಕ್ಸಸ್ ಆಗ್ತೀರಾ ಅಲ್ವಾ? ಯಾವ ಇಂಡಸ್ಟ್ರಿಯಲ್ಲಾದರೂ ನಿಮಗಿಷ್ಟ ಬಂದಿದ್ದು ಪ್ರಾಡಕ್ಟ್ ಮಾಡಿದ್ರೆ ಕಲೆ, ಅದು ಪ್ರಾಡಕ್ಟ್ ಅಲ್ಲ. ಅದು ಆರ್ಟ್ ಈಸ್ ನಾಟ್ ಎ ಪ್ರಾಡಕ್ಟ್, ಇಟ್ಸ್ ಎ ಪ್ರೋಸೆಸ್. ಇದೇ ಥರ ಇನ್ನೊಂದಿದ್ರೆ ಇದು ಕಲೆ ಅಲ್ಲ. ಇದು ಈ ಚೇರ್ ಥರ ಇನ್ನೊಂದು 10 ಲಕ್ಷ ಚೇರ್ ಇರುತ್ತೆ, ಇದು ಕಲೆ ಅಲ್ಲ. ಇದು ಅಂದರೆ ಇದನ್ನು ಮೊದಲನೇ ಸಲ ಯಾರೋ ಡ್ರಾಯಿಂಗ್ ಮಾಡಿ ಇದು ಹೆಂಗಿರ್ಬೇಕು ಅಂತ ಡಿಸೈನ್ ಮಾಡಿರ್ತಾನಲ್ಲ, ಅದು ಕಲೆ. ಅದು ಆರ್ಟ್ ಅಂದರೆ ಹೆಂಗಿರುತ್ತೆ, ಪ್ರತಿ ಸಿನಿಮಾನು ಅದೇ, ಇನ್ನೊಂದು ಥರದ್ದಲ್ಲ, ಅದು ಅದೇ ಇರುತ್ತೆ. ಅದೇ ಥರದ ರೀಮೇಕ್ ಮಾಡಿದ್ರೆ ಅದು ಕಲೆ ಆಗಿರಲ್ಲ, ಅದು ಸಕ್ಸಸ್ ಆಗೋ ಚಾನ್ಸ್ ಜಾಸ್ತಿ ಇದೆ ಅಂತ ನಂಬಿದ್ದಾರೆ ಎಲ್ಲರೂ. ಆದರೆ ನೀವು ಅದನ್ನು ನಂಬ್ಕೊಂಡು ಬಂದಿಲ್ಲ, ನೀವು ಕಲಾವಿದರಾಗಕ್ಕೆ ಬಂದಿರ್ತೀರ. ಅದಕ್ಕೆ ನಾನು ಹೇಳ್ತೀನಿ, ಎಲ್ಲ ಕಲ್ತ್ಕೊಳ್ಳಿ, ಈ ಫೀಲ್ಡಲ್ಲೇ ಇರಿ. ಆದರೆ ಈ ಫೀಲ್ಡಲ್ಲಿ ಒಂದರಲ್ಲಿ ಸ್ಪೆಷಲೈಸ್ ಆಗಿ, ಆ್ಯಕ್ಟಿಂಗು ಡೈರೆಕ್ಷನ್ ಬಿಟ್ಟು ಇನ್ನೊಂದರಲ್ಲಿ ಸ್ಪೆಷಲೈಸ್ ಆಗಿ. ನನ್ನ ಸ್ಟೂಡೆಂಟ್ ಒಬ್ಬರು ಇದ್ದಾರೆ, ನಾ 2004ರಲ್ಲಿ ಸೆಂಟರ್ ಫಾರ್ ಫಿಲ್ಮ್ ಆ್ಯಂಡ್ ಡ್ರಾಮಾ ಅಂತ ಸ್ಟಾರ್ಟ್ ಮಾಡಿದೆ. ಫಸ್ಟ್ ಬ್ಯಾಚ್ ಸ್ಟೂಡೆಂಟ್ಸಲ್ಲಿ ಒಬ್ಬ ಬಂದಿದ್ದ ಹುಡುಗ, ಅವನಿಗಾಗಲೇ 30 ಆಗಿತ್ತು ವಯಸ್ಸು. ಅಷ್ಟು ಲೇಟ್ ಬಂದಿದ್ದ ಅವನು. ಬಂದು ಅವನು 2-3 ಕ್ಲಾಸ್ ಆದಮೇಲೆ ಅವನು ಹೇಳ್ದ ನನಗೆ, ಈ ಥರ ಅವ್ನು ಮಾತಾಡಿದ್ದು ದಾಟಿ ಇದು ಇಂಗ್ಲೀಷ್ನಲ್ಲಿ ಹೇಳ್ದ ನನಗೆ. ಅವನು ಹೇಳ್ದ, ಐ ಕೇಮ್ ಟು ಟೆಸ್ಟ್ ಯು, ಐ ವಾಂಟೆಡ್ ಟು ಸಿ ಹೌ ಯು ವಿಲ್ ಡೂ ಇಟ್. ಐ ವಾಸ್ ಪ್ಲಾನಿಂಗ್ ಟು ಲೀವ್ ಆಫ್ಟರ್ 2 days. ನಾನು ಇನ್ನೂ ಫೀಸ್ ಕೊಡೋಕ್ಕೆ ಟೈಮ್ ಕೊಟ್ಟಿದ್ದೆ ನಾನು. ಐ ವಾಸ್ ಪ್ಲಾನಿಂಗ್ ಟು ಲೀವ್ ಆಫ್ಟರ್ 2 days, ಬಟ್ ನೌ ಐ ಆಮ್ ಗೋಯಿಂಗ್ ಟು ಸ್ಟೇ ಇನ್ ದಿಸ್ ಕೋರ್ಸ್ ಅಂದ. 1 ವರ್ಷ ಇದ್ದ ನನ್ನ ಜೊತೆ, 1 ವರ್ಷ ಕೋರ್ಸ್ ಮಾಡಿದೆ, ಆಯಿತಾ. ನನಗೆ ಮೊನ್ನೆ ನಾನು ಸಿಟಿ ಇನ್ಸ್ಟಿಟ್ಯೂಟಲ್ಲಿ 1 ತಿಂಗಳ ಹಿಂದೆ ನಾನು ಆಗ್ತಾನೆ ಓಪನ್ ಆಗಿತ್ತು, ಕೋವಿಡ್ ಎಲ್ಲ ಇದೋಗಿ ನಮ್ಮ ಕ್ಲಬ್ ಓಪನ್ ಆಗಿತ್ತು, ನಾವು ಕೂತಿದ್ದೆ. ಅಲ್ಲಿಂದ ಸ್ವಿಮ್ಮಿಂಗ್ ಪೂಲ್ ಕಡೆಯಿಂದ ಬಂದವನು, ನಾ ಇದ್ದೀನಿ ಅಂತ ಕೇಳ್ಕೊಂಡು ಬಂದು ನನ್ನ ಕಾಲಿಗೆ ನಮಸ್ಕಾರ ಮಾಡ್ದವನು. ಜಗನ್ ಶಕ್ತಿ, ಮಿಷನ್ ಮಂಗಳ್ ಡೈರೆಕ್ಟರ್. ನಾ ಹೇಳಿದೆ, ಎಲ್ಲರ ಮುಂದೆ ಏನ್ರಿ ಹಿಂಗೆ ಮಾಡ್ತೀರಾ ಅಂದೆ. ಹೇಳ್ದ, ಸರ್ ಐ ಹ್ಯಾವ್ ಫಾಲೋಡ್ ಯುವರ್ ಅಡ್ವೈಸ್. ಅವನು ಆ ಮಿಷನ್ ಮಂಗಳ್ ಇದು ಇಂಟರ್ವ್ಯೂಸಲ್ಲಿ ಹೇಳ್ದ, ನಾನು ಸಿನಿಮಾ ಕಲ್ತಿದ್ದು ನನ್ನ ಗುರು ಪ್ರಕಾಶ್ ಬೆಳವಾಡಿ ಅಂತ. ಬಾಂಬೆ ಇಂಟರ್ವ್ಯೂಸಲ್ಲಿ ಅವನು ಹೇಳ್ದವನು ಫಿಲ್ಮ್ ಪ್ರಮೋಷನ್ ಟೈಮಲ್ಲಿ. ಸರ್ ನೀವು ನನಗೊಂದು ಹೇಳಿದ್ರಿ, ಇಲ್ಲಿಂದ ಹೋಗ್ತಿಯಲ್ಲ, ಸಿನಿಮಾಗೆ ಸ್ಕೂಲ್ ಇಲ್ಲ, ಸಿನಿಮಾ ಗುರು ಇರಬೇಕು, ಅದಕ್ಕೆ ಒಬ್ಬರ ಹತ್ರ ಕೆಲಸ ಮಾಡಬೇಕು ಒಂದು 5 ವರ್ಷ ಅಂತ ನಿಮ್ಗೆ ಇವಾಗ ಅದನ್ನ ಹೇಳಿದ್ದೆ. ಸರ್ ನಾ 10 ವರ್ಷ ನಾನಾಗೆ ಡೈರೆಕ್ಟ್ ಮಾಡೋಕ್ಕೆ ಹೋಗಲಿಲ್ಲ, 10 ವರ್ಷ ಆದಮೇಲೆ ಇದನ್ನ ಮಾಡಿದೆ. 287 crores ಫಿಲ್ಮ್ ಅರ್ನಿಂಗ್, ಫಸ್ಟ್ ಫಿಲ್ಮ್. ಈಗ 45 ವರ್ಷ ಆಗಿರ್ಬೇಕು ಅವನಿಗೆ, ಗೊತ್ತಿಲ್ಲ ನನಗೆ, ಆಯ್ತಾ. ಆದರೆ ನೋಡಿ, ಅವನು ಅಷ್ಟು ವರ್ಷ ತಾಳ್ಮೆಯಿಂದ ಮಾಡಿದ್ದಾನೆ, AD ಆಗಿ ಕೆಲಸ ಮಾಡಿದ್ದಾನೆ, ಪ್ರೊಡಕ್ಷನ್ ಕೆಲಸ ಮಾಡಿದ್ದಾನೆ.
ಸಿನಿಮಾ ಬಗ್ಗೆ ಎಲ್ಲನೂ ತಿಳ್ಕೊಂಡಿದ್ದಾನೆ. ಅದಕ್ಕೆ ಅಕ್ಷಯ್ ಕುಮಾರ್ಗೆ ಡೈರೆಕ್ಟ್ ಮಾಡೋಕ್ಕಾಗತ್ತೆ, ಅಷ್ಟು ಕಾನ್ಫಿಡೆಂಟ್ ಆಗಿ ಅವನಿಗೆ, ಅಷ್ಟು ಬೇಕು. ಅದಕ್ಕೆ ನೀವು ಸಿನಿಮಾ ರಂಗದಲ್ಲೇ ಇರಿ, ಇನ್ನೊಂದನ್ನು ಕಲೀರಿ, ಸೌಂಡ್ ಕಲೀರಿ ಅಥವಾ ಎಡಿಟಿಂಗ್ ಕಲೀರಿ. ಎಲ್ಲನೂ ಕಲಿತು ಮಾಡೋದಕ್ಕೆ ತುಂಬ ಕಷ್ಟ. ಎಲ್ಲದ್ರ ಬಗ್ಗೆನೂ ಸ್ವಲ್ಪ ಗೊತ್ತಿರಲಿ, ಅಂದರೆ ಒಂದು ಒಟ್ಟಾರೆ ಗೊತ್ತಿರಲಿ, ಆದರೆ ಒಂದ್ರಲ್ಲಿ ಸ್ಪೆಷಲೈಸ್ ಆಗಿ ಎಲ್ಲ ಗೊತ್ತಿರಲಿ. ಎಲ್ಲದರ ಬಗ್ಗೆ ಗೊತ್ತಿರಲಿ ಒಟ್ಟಾರೆ, ಆದರೆ ಒಂದ್ರ ಬಗ್ಗೆ ಆಳವಾಗಿ ಗೊತ್ತಿರಲಿ. ಎಡಿಟಿಂಗ್, ಪ್ರೀ ಪ್ರೊಡಕ್ಷನ್ ಮಾಡೋಂಗಿದ್ರೆ ಲೊಕೇಶನ್ನು, ಶೆಡ್ಯೂಲಿಂಗು, ಬಜೆಟ್ಟಿಂಗು, ಕಾಸ್ಟ್ಯೂಮ್ ಡಿಸೈನ್, ಮೇಕಪ್ ಡಿಸೈನ್, ಕಾಸ್ಟಿಂಗ್ ತುಂಬ ದೊಡ್ಡದು. ಕೆಲವರು ರೋಲ್ಗೆ ಒಪ್ಪುತ್ತಾರೆ, ಕೆಲವರು ಒಪ್ಪೋದಿಲ್ಲ. ಈಗ ರಾಜ್ಕುಮಾರ್ ಕೈಲಿ ಮಯೂರ ಮಾಡಿಸಿದ್ರೆ ನಂಬಿಕೆ ಬರುತ್ತೆ. ನಾನು ಸ್ವಲ್ಪ ರಾಜ್ಕುಮಾರ್ ಭಕ್ತ, ಅದನ್ನು ಒಪ್ಕೋತೀನಿ ನಾನು. ಆದರೆ ನೀವು ಇನ್ಯಾರನ್ನ ಹಾಕಿ ಮಯೂರ ಅಂತಂದರೆ ಅಷ್ಟು ಬೇಗ ನಂಬಿಕೆ ಬರೋದಿಲ್ಲ ಅಲ್ವಾ? ಈಗ ನೀವು ಯಾರನ್ನೋ ಯಾವುದೋ ಆ್ಯಕ್ಟರ್ನ ತಂದು ಪ್ರೈಮ್ ಮಿನಿಸ್ಟರ್ ಪಾತ್ರ ಮಾಡಿಸ್ತೀರ ಅಂತ ಇಟ್ಕೊಳ್ಳಿ. ನಿಮಗೆ ಆ್ಯಕ್ಟರ್ನ ನೋಡ್ತಾ ಇರ್ಬೇಕಾದ್ರೆ ಇವನನ್ನ ಪ್ರೈಮ್ ಮಿನಿಸ್ಟರ್ ಮಾಡಬಾರ್ದಾಗಿತ್ತು ಅಂತ ಅನ್ಸ್ಬಾರ್ದು. ನಿಮಗೆ ನೋಡಿದ ತಕ್ಷಣ ಒಂದು ಸೆಕೆಂಡಲ್ಲಿ ಒಪ್ಕೊಳ್ಳೋಕೆ ಶುರು ಮಾಡಬೇಕು, ಇದು ಪ್ರೈಮ್ ಮಿನಿಸ್ಟರ್ ಅಂತ. ಆ ಥರ ಎಬಿಲಿಟರ್ ಆ್ಯಕ್ಟಿಂಗ್ ಇರಬೇಕು. ಕೆಲವ್ರಿಗೆ ಮಾತ್ರ ಆಗೋದು ಅದು. ಅದು ಏನು ವಿಚಿತ್ರ, ಅದು ಕೆಲವ್ರಿಗೆ ಮಾತ್ರ ಆಗೋದು. ಈಗ ಶಾರುಖ್ ಖಾನ್ ಅಶೋಕನ ಪಾತ್ರ ಮಾಡಿದ್ದು ತಪ್ಪು. ಶಾರುಖ್ ಖಾನ್ ಯಸ್ ಬಾಸ್, ದಿಲ್ವಾಲೆ ದುಲ್ಹನಿಯಾ ಲೇ ಜಾಯೆಂಗೆ ಅಂದರೆ ಜವಾಹರ್ಲಾಲ್ ನೆಹರು ಮಾಡೋಕ್ಕಾಗಲ್ಲ. ನಂಬಿಕೆ ಬರಲ್ಲ ಅವ್ರನ್ನ ನೋಡಿದಾಗ. ಶಾರುಖ್ ಖಾನ್ ಥರ ಕಾಣಿಸ್ತಾ ಇರ್ತಾರೆ ನಮಗೆ, ಜವಾಹರ್ಲಾಲ್ ನೆಹರು ಥರ ಕಾಣಿಸಲ್ಲ ಅವರು ಅಲ್ವಾ? ಇದು ದೊಡ್ಡ ಪ್ರಾಬ್ಲಮ್ ಇದೆ. ಅದಕ್ಕೆ ನೀವು ಇದನ್ನು ಮಾಡಿದಾಗ ಗಂಭೀರವಾಗಿ ನಾನು ಡೀಟೇಲ್ ಆಗಿ ಯಾವುದು ಹೇಳಿ. ಇವಾಗ ಶಾರ್ಟ್ ಟೇಕಿಂಗ್ ಹೆಂಗೆ ಮಾಡಬೇಕು ನಾನು ನಿಮ್ಗೆ ಹೇಳಲ್ಲ. ಯಾಕೆಂದರೆ ಅದಕ್ಕೆ ನಾನು 1 ವರ್ಷ ಮಾಡಬೇಕು ಕೋರ್ಸ್. 1 ವರ್ಷ ಕೋರ್ಸ್ ಮಾಡಿದರೆ ಹೇಳ್ತಿದ್ದೆ ನಾನು. 2004ರಿಂದ ನಾನು ತುಂಬ ಕಷ್ಟಪಟ್ಟೆ ಸ್ಕೂಲ್ ಸ್ಟಾರ್ಟ್ ಮಾಡೋದಕ್ಕೆ, ಫಿಲ್ಮ್ ಸ್ಕೂಲು. ಎಲ್ಲರೂ ಅಡ್ಡ ಬಂದರು, ರೆಕಾರ್ಡ್ ಮಾಡ್ತಾ ಇದ್ದಾರೆ. ನಾನು ಹೇಳ್ತೀನಿ ಕೇಳಿ, ದೊಡ್ಡವರು ಅಡ್ಡ ಬಂದರು. ಅವರಿಂದ ಕನ್ನಡ ಹಾಳಾಗಿದೆ ಅಂತ ಹೇಳ್ತೀನಿ ನಾನು. ಅವ್ರಿಗೆಲ್ಲರಿಗೂ ಗೊತ್ತು ಯಾರವರು ಅಂತ. ಮಾಡೋಕ್ಕೆ ಬಿಡಲಿಲ್ಲ ನನಗೆ. ನಂಗೆ ಮಾಡೋಕ್ಕೆ ಭಾಳ ಆಸೆ ಇತ್ತು. ಅಂದರೆ ನನಗೆಲ್ಲ ಗೊತ್ತಿದೆ ಅಂತ ಹೇಳ್ತಿಲ್ಲ, ನಾನು ಒಂದು ದಾರಿ ಹೇಳ್ತೀನಿ ಅಂತ. ನಂತರ ಒಂದು 100 ಜನನ ಕರ್ಕೊಂಡ್ಬಂದು ನಾನು ಹೇಳಿಸ್ತಿದ್ದೆ ಈ ಥರ ದಾರಿ ಇದೆ ಅಂತ. ಮಾಡೋಕ್ಕೆ ಬಿಟ್ಟಿಲ್ಲ ಅವರು. ಬಟ್ ನಿಮಗೆ ನಾನು ಅಂತೀನಿ, ಕೊಡ್ತೀನಲ್ಲ ಅಡ್ವೈಸ್, ಅದನ್ನು ತಗೊಳ್ಳಿ. ನಿಮ್ಮಷ್ಟು ಜನದಲ್ಲಿ ಎಲ್ಲರೂ ಸಿನಿಮಾದಲ್ಲಿ ಉಳಿಯೋದಿಲ್ಲ. ನಿಮಗೆ ಮದುವೆ ಆದಮೇಲೆ ಇಲ್ಲ ತಂದೆ ತಾಯಿ ಬಿಡಿಸ್ತಾರೆ, ಅಥವಾ ಮಾವ ಅತ್ತೆ ಬಿಡಿಸ್ತಾರೆ, ಅಥವಾ ಹುಡುಗಿ ಬಿಡಿಸ್ತಾಳೆ. ಹುಡುಗಿರಿಗೆ ಇನ್ನೂ ಕಷ್ಟ ಇದೆ. ಬಿಕಾಸ್ ವೆರಿ ಮೇಲ್ ಡಾಮಿನೇಟೆಡ್ ವರ್ಲ್ಡ್. ತುಂಬ ಕಷ್ಟ ಇದೆ ನಿಮಗೆ. ಸ್ವಲ್ಪ ಜನ ಸರ್ವೈವ್ ಆಗ್ತೀರಾ ನೀವು, ಆಯಿತಾ? ಬಟ್ ಎಷ್ಟೇ ಕಷ್ಟ ಇದ್ದರೂ ನೀವು ಟೆಕ್ನಿಕಲ್ ಲೈನಲ್ಲಿ ಇದ್ದರೆ ನಿಮಗೆ ಉಳಿಯೋದಕ್ಕೆ ಅವಕಾಶ ಜಾಸ್ತಿ ಇರುತ್ತೆ. ನೀವು ಜಾಸ್ತಿ ಸಂಪಾದನೆ ಮಾಡ್ತಾ ಇದ್ರೆ ಅತ್ತೆ ಮಾವ ಗಂಡ ಎಲ್ಲ ಸುಮ್ಮನಿರ್ತಾರೆ. ಇದು ಜಗತ್ತಿನ ನಿಯಮ. ಇದು ನೀವು ಕಲೆಯಾಗಿ ಯಾವುದನ್ನ ಇಟ್ಕೊಳ್ತೀರೋ ಅದರಿಂದ ಸಂಪಾದನೆಯ ನಿರೀಕ್ಷೆ ಮಾಡಬೇಡಿ. ಬಂದರೆ ಪುಣ್ಯ, ಲಕ್ಕು, ಓಕೆ. ಆದರೆ ಬರಲಿಲ್ಲ ಅಂದರೂ ಪರವಾಗಿಲ್ಲ ಅನ್ನೋ ಥರ ಇನ್ನೊಂದು ಸಂಪಾದನೆಯ ಮಾರ್ಗವನ್ನು ನೋಡ್ಕೊಳ್ಳಿ, ಓಕೆ. ಈಗ ಹೇಳ್ತೀನಿ ನೋಡಿ. ಸಿನಿಮಾ ಕಥೆಯನ್ನು ಸೃಷ್ಟಿ ಮಾಡಿದಾಗ ನಾವೇನು ಮಾಡ್ತೀವಿ? ಪ್ರೀ ಪ್ರೊಡಕ್ಷನಲ್ಲಿ ಏನು ಮಾಡಿದ್ವಿ? ನಾವು ಕಥೆಯನ್ನು ಮಾಡ್ಕೊಂಡಿದ್ವಿ. ಕತೆ ಬರೆಯೋದು, ಸೃಷ್ಟಿ ಮಾಡೋದು, ಪಾತ್ರ ಯಾರು ಮಾಡಬೇಕು, ಕಾಸ್ಟ್ಯೂಮ್ ಉಡುಪು ಎಂಥದ್ದಿರಬೇಕು, ಪೀರಿಯಡ್ ಪಿಕ್ಚರ್ ಆದರೆ ಎಂಥದ್ದಿತ್ತು ಅವಾಗ. ಯಾಕೆಂದರೆ ಸಿನಿಮಾಲಿ ರಿಯಲ್ ತೋರಿಸ್ಬೇಕಲ್ಲ, ನಾಟಕ ಥರ ಮಾಡೋಕ್ಕಾಗಲ್ಲ ನಾವು. ಮತ್ತು ಕತ್ತಿ ಹೆಂಗಿತ್ತು, ಇದು ಮುಂಬೈ ಡೈರೀಸಲ್ಲಿ ಆ ಮೆಟ್ರೋ ಶೂಟೌಟನ್ನು ಮಾಡಿದಾಗ ಅವರು ನಿಖಿಲ್ ಅದ್ವಾನಿ ಹೇಳಿದ್ರು, ಪ್ರತಿಯೊಂದು ಸ್ಟ್ರೀಟ್ ಲ್ಯಾಂಪು ಗೌರ್ಮೆಂಟ್ ಪರ್ಮಿಷನ್ ತೊಗೊಂಡು ಒಂದು ರಾತ್ರಿ ಚೇಂಜ್ ಮಾಡಿದ್ದಾರೆ ಶೂಟ್ ಮಾಡೋಕ್ಕೆ. ಒಂದು ವಾರ ನೈಟ್ ಶೂಟ್ ಮಾಡಿದ್ದಾರೆ. ಪ್ರತಿ ಸ್ಟ್ರೀಟ್ ಲೈಟು ಚೇಂಜ್ ಮಾಡಿದ್ದಾರೆ ಆ ಪೀರಿಯಡ್ ಮಾಡೋಕ್ಕೆ. ಆಮೇಲೆ ರಿಪ್ಲೇಸ್ ಮಾಡಿದ್ದಾರೆ ಇವಾಗಿರೋದಕ್ಕೆ.
ಅಷ್ಟು ಕೆಲಸ ಅದು ಪ್ರೀ ಪ್ರೊಡಕ್ಷನಲ್ಲಿ ಆಗಬೇಕದು, ಯೋಚನೆ ಅದೆಲ್ಲ ಪ್ಲಾನಿಂಗ್ ಅದೆಲ್ಲ ಆಗಿರಬೇಕು. ಮತ್ತು ಮ್ಯೂಸಿಕ್ ಎಲ್ಲೆಲ್ಲಿ ಇರಬೇಕು, ಮ್ಯೂಸಿಕ್ ಡೈರೆಕ್ಟರ್ ಒಬ್ಬನ ಕರ್ಕೊಂಬರ್ಬೇಕು. ಪಿಕ್ಚರ್ ಮಾಡಿದ್ಮೇಲೆ ಸರ್ ಇದಕ್ಕೆ ಮ್ಯೂಸಿಕ್ ಇಟ್ಬಿಡಿ ಸರ್ ಅಂತ, ಅದು ನಂಗೆ ಫಸ್ಟ್ ಅದಕ್ಕೆ ಇಟ್ಬಿಡೋದಿದೆಯಲ್ಲ ಅದನ್ನ ಕೇಳೋದು. ನಮಗೊಬ್ಬ ಹೇಳಿದ್ರು ಪ್ರೊಡ್ಯೂಸರು, ಸರ್ ನನಗೆ 50 ಮರ್ಡರ್ ಕೇಸಸ್ ಇದೆ ಸರ್ ನನ್ನ ಮೇಲೆ, ಇದು ಎಲ್ಲ ಮರ್ಡರ್ ಅಷ್ಟೇ ಅಲ್ಲ ಎಲ್ಲ ಕೇಸು ಇದೆ ನನಗೆ. ಅವ್ರು ಪ್ರೊಡ್ಯೂಸರ್, ಅವರು ಒಂದು ಪಿಕ್ಚರ್ ಮಾಡಿ ಕನ್ನಡದಲ್ಲಿ. ನನಗೆ ಅವ್ರು ಹೇಳಿದ್ರು, ಅವರು ಸರ್ ಇವತ್ತು ಯಾವುದೋ ಹಿಂದಿ ಪಿಕ್ಚರ್ ನೋಡ್ಕೊಂಡು ಬಂದಿದ್ದಾರೆ, ಅದರಲ್ಲೊಂದು ಬರ್ಡ್ ರೂಮ್ ಸೀನ್ ಇದೆ ಸರ್, ಅದು ಅವ್ರದ್ದು ಇನ್ನೊಂದು ಪಿಕ್ಚರ್ ಶೂಟಿಂಗ್ ಆಗ್ತಾ ಇದೆ, ಅದನ್ನ ನೋಡ್ಕೊಂಡು ಬಂದಿದ್ದಾರೆ. ಆ ಡೈರೆಕ್ಟರ್ ಪಾಡ್ ನೋಡಿ, ಇವರು ಅಲ್ವೋ ಅದು ನೋಡ್ಬಿಟ್ಟು ಆ ಸೀನ್ ಹಂಗೆ ತಂದು ಪಿಕ್ಚರಲ್ಲಿ ಮಡಗಿದ್ದೀನಿ ಅಂತಂದ್ರು. ಸೀನ್ ತಂದು ಮಡಗೋದಿದೆಯಲ್ಲ, ಮತ್ತೆ ನೀವೆಲ್ಲ ಏನು ಪ್ರೊಡ್ಯೂಸರ್ ಸೀನ್ ತಂದು ಮಡಗಿದ್ರೆ ಅಲ್ಲ, ಈ ಥರ ಎಲ್ಲ ಇರುತ್ತೆ. ಕತೆ ಕಟ್ಟಿದಾಗ ಪ್ರೀ ಪ್ರೊಡಕ್ಷನ್ ಇರುತ್ತೆ, ಶೂಟಿಂಗಿಗೆ ಏನೇನು ಬೇಕು ಅಂತ ಪ್ಲಾನಿಂಗ್ ಇರುತ್ತೆ, ಅದು ಪ್ರೀ ಪ್ರೊಡಕ್ಷನಲ್ಲಿ ಮಾಡಬೇಕು ನೀವು. ಬಜೆಟ್ಟು ಶೆಡ್ಯೂಲು ಎಲ್ಲ ಅಲ್ಲೇ ತಯಾರಾಗಿರುತ್ತೆ. ಕಾಸ್ಟ್ಯೂಮ್ ಡಿಸೈನು, ಪಿಕ್ಚರ್ಗೆ ಏನು ಟೋನ್ ಇರಬೇಕು, ಹೇಳೋದ್ರಲ್ಲಿ ಔಟ್ಡೋರ್ಗೆ ಟೋನ್ ಏನಿರಬೇಕು, ಕತೆಗೆ ಸರಿಯಾಗಿರುತ್ತೆ ಇರೋದು. ಮಕ್ಕಳ ಸಿನಿಮಾ ಮಾಡಿದ್ರೆ ಯಾವ ಥರ ಟೋನ್ ಇರಬೇಕು, ಮತ್ತು ಎಡಿಟಿಂಗ್ ಸ್ಪೀಡ್ ಹೆಂಗಿರಬೇಕು, ರಿದಮ್ ಏನಿರಬೇಕು ಪಿಕ್ಚರ್ಗೆ. ಕಾಮಿಡಿ ಪಿಕ್ಚರ್ಗೆ ರಿದಮ್ ಬೇರೆ ಥರ ಇರುತ್ತೆ. ಓಕೆ, ಒಂದು ಲೆಂತಿ ಶಾರ್ಟ್ಸ್ ಇರುತ್ತೆ ಸೀರಿಯಸ್ ಪಿಕ್ಚರ್ಗೆ. ಒಂದು 100 ನಿಮಿಷದ ಸಿನಿಮಾದಲ್ಲಿ ಆ್ಯಕ್ಷನ್ ಪಿಕ್ಚರ್ ಇದ್ದರೆ 100 ನಿಮಿಷದ ಸಿನಿಮಾದಲ್ಲಿ 120 ಸೀನ್ ಇರುತ್ತೆ, ಅಷ್ಟು ಬರಿತೀವಿ. ಅಷ್ಟು ಫಾಸ್ಟ್ ಪೇಸ್ಡ್ ಇರುತ್ತೆ ಅದು ಕಟ್ಟಿಂಗು. ಸ್ಟೋರಿ ಪಿಕ್ಚರ್ ಆದರೆ ನಾವು ಹೇಳ್ತೀವಲ್ಲ ಸ್ಟೋರಿ ಪಿಕ್ಚರ್ ಅಂತ, ಅಂಥದ್ದಿದ್ರೆ ಒಂದು 100 ನಿಮಿಷಕ್ಕೆ ಒಂದು 60 ಸೀನ್ ಬರೆದಿರ್ತೀವಿ ಸಾಕು. 2 ನಿಮಿಷ 3 ನಿಮಿಷ 4 ನಿಮಿಷ ಸೀನ್ ಇರುತ್ತೆ ಕೆಲವು ಸಮಯ. ತಲ್ವಾರಲ್ಲಿ ಒಂದು ಸೀನು 15 ನಿಮಿಷ ಮಾಡಿದ್ವಿ ನಾವು, ಒಂದೇ ಒಂದು ಸೀನು. ಈಗೆಲ್ಲ ಲೆಂತಿಯರ್ ಸೀನಿಗೆ ತಿರ್ಗಾ ಬರ್ತಾ ಇದೆ ಟ್ರೆಂಡ್ ಈಗ. ಯಾಕೆಂದರೆ ಡಿಜಿಟಲ್ ಮೀಡಿಯಮ್ ಆಗಿರೋದ್ರಿಂದ ಮಲ್ಟಿಪಲ್ ಟೇಕ್ಸ್ ಮಾಡ್ಬೋದು, ಒಂದೇ ಸೀನನ್ನು 20 ಆ್ಯಂಗಲಲ್ಲಿ ತೋರಿಸ್ಬೋದು ಇವಾಗ. ಆ ಥರದ್ದು ಬಂದಿದೆ. ಆ್ಯಕ್ಟ್ರಸ್ಗೆ ಕೆಲಸ ಜಾಸ್ತಿ ಆಗಿದೆ. ಮೊದಲು ಸ್ಟಾಕ್ ತುಂಬ ಎಕ್ಸ್ಪೆನ್ಸಿವ್ ಇತ್ತು, ಮಲ್ಟಿಪಲ್ ಸೈಡಿಂದ ಶೂಟ್ ಮಾಡ್ತಾ ಇರಲಿಲ್ಲ. ಇವಾಗ ಏನು ಮಾಡ್ತಾರೆ, 8 ಸತಿ ಓಕೆ ಟೇಕ್ ಮಾಡ್ತಾರೆ ಒಂದು ಸೀನ್ನ, 8 ಸತಿ ಕ್ಲೋಸಪ್ ಮಾಡ್ತಾರೆ, ಮೂಮೆಂಟಲ್ಲಿ ಮಾಡ್ತಾರೆ, ಆ ಥರ ಮಾಡ್ತಾರೆ. 8 ಸತಿ ರಿಪೀಟ್ ಮಾಡಬೇಕು ನೀವು ಒಳ್ಳೆ ಟೇಕ್ನ. ಸಿಂಕ್ ಸೌಂಡ್ ಮಾಡ್ತಾರೆ, ಮಾತು ಕಲ್ತಿರ್ಬೇಕು, ತಪ್ಪು ಮಾಡಬಾರ್ದು. ಒಂದು ಚಿಕ್ಕ ತಪ್ಪಾದರೆ 8 ನಿಮಿಷದ ಸೀನ್ ತಿರ್ಗಾ ಶೂಟ್ ಮಾಡ್ತಾರೆ. 4 ಸತಿ ಮಾಡಿದ್ರೆ ಬೆವರು ಬರುತ್ತೆ ನಿಮ್ಗೆ, ಯಾಕೆಂದರೆ ಎಲ್ಲರೂ ನೋಡ್ತಾ ಇರ್ತಾರೆ ನಿಮ್ಮನ್ನ, ತಿರ್ಗಾ ತಪ್ಪು ಮಾಡ್ತೀರಾ ಅಂತ. ಅದೆಲ್ಲ ಇದೆ. ಸೊ ನೀವು ಆ್ಯಕ್ಟ್ರೆಸ್ ತಗೊಳಿದ್ರು ಅಂಥ ಪಾತ್ರಕ್ಕೆ ಮಾತು ಬರುತ್ತೆ ಅವ್ರಿಗೆ ಅಂತ ನೋಡ್ಕೊಂಡು ತಗೋಬೇಕು ನೀವು. ಇದು ಪ್ರೀ ಪ್ರೊಡಕ್ಷನ್. ಲೊಕೇಶನ್, ಫುಡ್, ಯಾವ ಥರ ಆ್ಯಕ್ಟರ್ಸ್ ಬಂದಿದ್ದಾರೆ, ಅವ್ರ ರಿಕ್ವೈರ್ಮೆಂಟ್ ಇರುತ್ತೆ. ಕೆಲವು ಆ್ಯಕ್ಟರ್ಸ್ಗೆ ಡಯಾಬಿಟಿಸ್ ಇರುತ್ತೆ, ಕೆಲವ್ರಿಗೆ ಇನ್ನೇನು ಇರುತ್ತೆ, ಕೆಲವ್ರು ಬೇಗ ನಿದ್ದೆ ಮಾಡಬೇಕು, ಕೆಲವ್ರು ಡೇಟ್ಸ್ ಮ್ಯಾಚ್ ಆಗಲ್ಲ. ಸೊ ಶೆಡ್ಯೂಲಿಂಗ್ ಹೆಂಗೆ ಮಾಡ್ತೀರೋ ಅದೆಲ್ಲ ಕಲೆ, ಅದು ಅದನ್ನು ಮಾಡೋದು ನೀವು ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ತುಂಬ ಕಾನ್ಸಂಟ್ರೇಟ್ ಮಾಡಬೇಕು ಅದ್ರ ಮೇಲೆ. ಬಟ್ ನೀವೆಲ್ಲರೂ ಕಲೀರಿ ಅಂತ ಹೇಳ್ತೀನಿ ನಾನು. ಓಕೆ, ನೆಕ್ಸ್ಟು ಪ್ರೊಡಕ್ಷನ್. ಪ್ರೊಡಕ್ಷನಲ್ಲಿ ಏನೇನಿರುತ್ತೆ, ಕ್ಯಾಮ್ರಾ ಇರುತ್ತೆ, ಸೌಂಡ್ ಇರುತ್ತೆ, ಸೆಟ್ ಇರುತ್ತೆ, ಕಾಸ್ಟ್ಯೂಮ್ ಇರುತ್ತೆ, ಪ್ರಾಪರ್ಟಿ ಇರುತ್ತೆ, ಲೊಕೇಶನ್ ಇರುತ್ತೆ, ಆ್ಯಕ್ಟರ್ಸ್ ಇರ್ತೀರ. ಓಕೆ, ಪ್ರತಿ ಶಾಟ್ ತಗೊಂಡಾಗಲೂ ಅದರಲ್ಲಿ ಏನು ಬರೆದಿದೆಯೋ ಮೊದಲು ಅದನ್ನು ಮೊದಲೇ ನೋಡ್ಕೊಂಡಿರ್ತೀರ. ಪ್ರೀ ಪ್ರೊಡಕ್ಷನಲ್ಲಿ ಹೆಂಗೆ ತೆಗಿಬೋದು ಅಂತ ನಿಮ್ಮ ಕ್ಯಾಮ್ರಾಮನ್ನು ಎಲ್ಲ ಬಂದು ನೋಡ್ಕೊಂಡು ಹೋಗಿರ್ತಾರೆ. ಅದನ್ನು ಹೇಗೆ ತೆಗಿಬೇಕು ಅಂತ ಮೊದಲೇ ಪ್ಲ್ಯಾನ್ ಮಾಡಿರ್ತೀರ. ಅಂದರೆ ಸರಿಯಾಗಿ ಮಾಡಿದ್ರೆ, ನಮ್ಮ ಥರ ಮಾಡಿದ್ರೆ ಅದು ಚೆನ್ನಾಗಾಗಲ್ಲ. ಅದಕ್ಕೆ ನಮ್ಮ ಸ್ಥಿತಿ ಹಿಂಗಿದೆ ಸಿನಿಮಾದು, ಆಯಿತಾ. ಸರಿಯಾಗಿ ಮಾಡಿದ್ರೆ ಅದೆಲ್ಲ ಮಾಡಿರ್ತೀರ ಹೋಮ್ವರ್ಕ್ ಮೊದಲೇ. ಅದನ್ನು ಮಾಡಿದಾಗ ಆ್ಯಕ್ಟರ್ಸು ನೀವು ವರ್ಕ್ಶಾಪ್ ಮಾಡಿರಬೇಕು, ಸೀನ್ಸ್ನ ಪ್ರಾಕ್ಟೀಸ್ ಮಾಡಿರಬೇಕು ನೀವು ಮೊದಲೇ. ಅದನ್ನು ಮಾಡಿದರೆ ನೀವು ಲೊಕೇಶನಿಗೆ ಬಂದಾಗ ಎಲ್ಲ ರೆಡಿ ಇರುತ್ತೆ. ಒಂದು ದಿನದಲ್ಲಿ ನೀವು 2.5 ನಿಮಿಷ ಶೂಟಿಂಗ್ ಮಾಡೋಕ್ಕಾದರೆ ತುಂಬ ಚೆನ್ನಾಗಿ ಮಾಡಿದ್ದೀರಾ ಅಂತ ಅರ್ಥ. ಗೊತ್ತಾ ನಿಮಗೆ? ಶೂಟಿಂಗ್ 20 ಗಂಟೆ ಮಾಡಿದ್ರೆ 2.5 ನಿಮಿಷ ಸಿನಿಮಾಗೆ ಸಿಗೋದು ಅಷ್ಟೇ ಅದು.
ಒಂದು ದಿನದಲ್ಲಿ 2.5 ನಿಮಿಷ ಮಾಡಿದರೆ 50 ದಿನದಲ್ಲಿ ಸಿನಿಮಾ ಮುಗಿದಿರುತ್ತೆ. ಸಿನಿಮಾ 80 ದಿನ ತೊಗೊಂಡು ಮಾಡ್ತಾರೆ, 100 ದಿನ ತೊಗೊಂಡು ಮಾಡ್ತಾರೆ. ಆದರೆ ಒಂದು ದಿನದಲ್ಲಿ 1.5 ನಿಮಿಷ ಮಾಡಿದರೆ ಹೆಚ್ಚು. ಅಷ್ಟು ಕಷ್ಟ ಸಿನಿಮಾ ಮಾಡೋದು. ನೀವು ಆದಷ್ಟು ಹೋಮ್ವರ್ಕ್ ಮಾಡ್ಕೊಂಡಿರ್ಬೇಕು. ಅದಕ್ಕೆ ಅದನ್ನು ಮಾಡಿದ್ಮೇಲೆ ನೀವು ಇಲ್ಲಿ ಏನೇನು ಎಕ್ವಿಪ್ಮೆಂಟ್ ಬೇಕು ಅದು ನಿಮಗೆ ಸರಿಯಾಗಿ ಗೊತ್ತಿರಬೇಕು. ಈಗ ಕೆಲವು ಮೂವ್ಮೆಂಟು ಕೆಲವುದಕ್ಕೆ ತುಂಬ ಒಳ್ಳೆಯದು. ಹಿಂಗೆ ಈಗ ಚಾರ್ಜ್ ಮಾಡ್ತೀವಿ ಅಂತ ಇಟ್ಕೊಳ್ಳಿ, ಟೆನ್ಷನಿಗೆ ಅದನ್ನು ಅಭ್ಯಾಸ ಮಾಡಿಸಿದ್ದೀವಿ. ಇದು ಯಾರೋ ಏನೋ ಅಂದರು, ಹೌದಾ ಅಂತ ನೋಚನೆ ನನಗೆ ಇಂಪ್ಯಾಕ್ಟ್ ಜಾಸ್ತಿ ಇದೆ ಅದಕ್ಕೆ ಚಾರ್ಜ್ ಮಾಡ್ತೀವಿ ಕ್ಯಾಮ್ರಾನ. ಹಿಂದೆ ಝೂಮ್ ಮಾಡ್ತಾ ಇದ್ವಿ. ಝೂಮ್ಗೂ ಚಾರ್ಜ್ಗೂ ಏನು ಡಿಫ್ರೆನ್ಸು? ಝೂಮಲ್ಲಿ ಇವ್ರ ಮುಖ ಇರುತ್ತಲ್ಲ, ಇವ್ರ ಮುಖ ಎಕ್ಸ್ಪ್ಯಾಂಡ್ ಮಾಡ್ತಾ ಹೋಗ್ತೀವಿ. ಅದು ಅದರದ್ದು ರೆಸಲ್ಯೂಷನ್ ಕಮ್ಮಿ ಆಗ್ತಾ ಹೋಗುತ್ತೆ. ಚಾರ್ಜಲ್ಲಿ ಫ್ರೇಮೇ ಚಿಕ್ಕದಾಗ್ತಾ ಬರುತ್ತೆ, ಅವ್ರ ಮುಖ ಇನ್ಕ್ಲೂಡ್ ಮಾಡುತ್ತೆ. ಸೊ ಚಾರ್ಜ್ಗೂ ಝೂಮ್ಗೂ ಅದು ವ್ಯತ್ಯಾಸ ಇದೆ. ಕ್ಯಾಮ್ರಾಮನ್ ಝೂಮ್ ಮಾಡಿಬಿಡ್ತೀನಿ ಅಂತಂದರೆ ನೀವು ಡೈರೆಕ್ಟರ್ ಆಗೋರು ಹೇಳಬೇಕು, ಪ್ಲೀಸ್ ಡೋಂಟ್ ಯೂಸ್ ಎ ಝೂಮ್ ಶಾಟ್ ಅಂತ ಹೇಳಬೇಕು. ಆ ಥರ ಮನಸ್ಸಿದ್ರೆ ನಾನು ಬಿಡೋದಿಲ್ಲ ಝೂಮ್ ಶಾಟು. ನಾನು ಮಾಡೋ ವರ್ಕಲ್ಲಿ ಟಿ ವಿಲು ಎಲ್ಲೂ ನಾನು ಬಿಡೋದಿಲ್ಲ ಝೂಮ್ ಶಾಟು. ನಾನು ನಿಮ್ಮನ್ನೇ ನೋಡ್ತಾ ಇದ್ದೀನಿ, ಅದು ಝೂಮ್ ಮಾಡೋಕ್ಕೆ ಆಗತ್ತೆ ಅಂತ ಇಟ್ಕೊಳ್ಳಿ. ಝೂಮ್ ಔಟ್ ಮಾಡೋಕ್ಕಾಗತ್ತೇನ್ರಿ? ಹೆಂಗ್ರಿ ಝೂಮ್ ಔಟ್ ಆಗತ್ತಾ? ಹೆಂಗಾಗತ್ತದು? ಎನಿವೆ ಬಿಡಿ, ಅದು ಆ ಥರ. ಬಟ್ ನಿಮಗೆ ಗೊತ್ತಿರಬೇಕು. ಇಲ್ಲ ನೀವು ಪ್ಲೀಸ್ ಯೂಸ್ ಅ ಬೆಟರ್ ಲೆನ್ಸ್ ಅಂತ ಹೇಳಿ ಯೂಸ್ 50 ಲೆನ್ಸ್, ನನಗೆ ಡೆಪ್ತ್ ಆಫ್ ಫೀಲ್ಡ್ ಜಾಸ್ತಿ ಬೇಕು. ನಾನು ಏನೋ ಹೇಳ್ತಾ ಇದ್ದೀನಿ. ಇವಾಗ ಯಾರ್ದು ಹೆಸರು ಹೇಳಕ್ಕೆ ಹೋಗಿದ್ದೆ, ರೆಕಾರ್ಡ್ ಆಗ್ತಾ ಇದೆ ಅಂತ ನನ್ನ ತಲೆಗೆ ಬಂತು. ಅದು ರೆಕಾರ್ಡ್ ಆಗ್ತಾ ಇದೆ ಅಂತ ನನ್ನ ತಲೆಗೆ ಬಂದಿದ್ದ ಶಾರ್ಟ್ಗೆ ವೈಡರ್ ಶಾರ್ಟ್ ಇಡಬೇಕು, ಅಲ್ಲಿ ಕ್ಯಾಮ್ರಾ ಕಾಣಿಸ್ಬೇಕು ಆಡಿಯನ್ಸ್ಗೂ. ನನಗೆ ಯಾಕೆ ಟೆನ್ಷನ್ ಆಯಿತು ಅಂತ ಗೊತ್ತಾಗತ್ತೆ ಅವ್ರಿಗೆ ಅವಾಗ, ಅಲ್ವಾ? ಆ ಥರ ಶಾರ್ಟ್ ಪ್ಲ್ಯಾನ್ ಮಾಡಬೇಕು ಪ್ರೊಡಕ್ಷನ್ನಲ್ಲಿ. ಎ ಡಿ ಕ್ಯಾಮ್ರಾ ಟೀಮು ಕೂತ್ಕೊಂಡು ಆ ಥರ ಶಾರ್ಟ್ ಪ್ಲ್ಯಾನ್ ಮಾಡಬೇಕು.